ಇನ್ ಲಿಸ್ಟ್ ಇಂದ ಯಾರು ಔಟ್, ಮಹಿಳಾ ಕೋಟಾ ಯಾರಿಗೆ ಬಂಪರ್, ಸಿಎಂ ದೆಹಲಿಗೆ ಖಾತೆ ಹಂಚಿಕೆ ಸರ್ಕಸ್, ಸಂಪುಟ ಸಂಕಟ. ಇದು ನ್ಯೂಸ್ 18 ಬಿಗ್ ಕವರೇಜ್. ಸಚಿವ ಸ್ಥಾನ ಬಿಟ್ಟು ಇನ್ನೇನಾಯ್ತಪ್ಪ? ಅವರೇನು ಧರ್ಮ ಕೊಡ್ತಾರೇನಪ್ಪ? ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ನಾನು ಬದ್ಧನಿದ್ದೇನೆ. ಅದಕ್ಕೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಚಿವ ಸಂಪುಟ ಏನೋ ವಿಸ್ತರಣೆ ಆಯಿತು, ಸಂಕಟನೂ ಅದೇ ರೀತಿ ವಿಸ್ತರಣೆಯಾಗಿದೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಮುನಿಸಿಕೊಂಡಿದ್ರು, ಸಮಾನ ಮನಸ್ಕರ ಸಭೆ ನಡೆಸೋದಕ್ಕೂ ಕೂಡ ಪ್ಲಾನ್ ಅನ್ನ ಹಾಕೊಂಡಿದ್ರು. ಆದ್ರೆ ನಿನ್ನೆ ಖುದ್ದಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರೇ ಅವ್ರ ನಿವಾಸಕ್ಕೆ ಹೋದ್ರು, ಸಂಧಾನವನ್ನ ಮಾಡಿದ್ದಾರೆ. ಆ ಸಂಧಾನ ಸಕ್ಸಸ್ ಆಗಿದೆ. ಇನ್ನೊಂದ್ ಕಡೆ ಮತ್ತೊಬ್ಬ ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಅವರು ಮಾತ್ರ ಜಗ್ತಾ ಇಲ್ಲ. ನೀವೇನೂ ನನಗೆ ಭರವಸೆ ಕೊಡಕ್ ಬರಬೇಡಿ, ನನಗೆ ಕೊಟ್ರೆ ಮಂತ್ರಿ ಸ್ಥಾನ ಮಾತ್ರ ಕೊಡಿ ಅಂತ ಹೇಳಿ ಪಟ್ ಹಿಡಿದು ಕೂತಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಭೇಟಿಗೂ ಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದೆಹಲಿಯಲ್ಲೇ ಮಗನ ಜೊತೆಯಲ್ಲಿ ಬೀಡು ಬಿಟ್ಟಿದ್ದಾರೆ ಎಂ ಕೃಷ್ಣಪ್ಪ. ಇನ್ನೊಂದ್ ಕಡೆ ಇವತ್ತು ಅಥವಾ ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸ್ತಾರೆ ಅಂತೇಳಿ ಮಾಹಿತಿ ಇದೆ. ಅದರ ಭಾಗವಾಗಿನೇ ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಆಲ್ರೆಡಿ ಸಂಪುಟ ವಿಸ್ತರಣೆ ಆದ್ಮೇಲೆ ಎದ್ದಿರುವಂತಹ ಭಿನ್ನಮತ ಇರಬಹುದು, ಇನ್ನು ಪ್ರಮಾಣ ವಚನ ಸ್ವೀಕಾರ ಮಾಡದಂತ ನೂತನ ಸಚಿವರುಗಳಿಗೆ ಖಾತೆ ಹಂಚಿಕೆ ಆಗಿಲ್ಲ, ಆ ಬಗ್ಗೆನೂ ಕೂಡ ಸಮಾಲೋಚನೆಯನ್ನ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಸಂಪುಟದಲ್ಲಿ ಕೆಲ ಬದಲಾವಣೆಗಳು ಆಗುತ್ತಾ, ಈ ಬಗ್ಗೆ ಚರ್ಚೆಗಳಾಗ್ತಿದೆ. ಎಂ ಕೃಷ್ಣಪ್ಪ ಅವರು ನಂಗೆ ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ಯಾರು ಸಂಧಾನಕ್ಕೆ ಹೋದ್ರೂ ಬಗ್ತಾ ಇಲ್ಲ. ಹಾಗಾಗಿ ಅವ್ರಿಗೇನಾದ್ರೂ ಮಂತ್ರಿ ಸ್ಥಾನ ಸಿಗುವಂತ ಚಾನ್ಸಸ್ ಇದೆಯಾ? ಒಂದು ಸ್ಥಾನ ಉಳಿಸ್ಕೊಂಡಿದ್ದಾರೆ, ಅದು ಮಹಿಳಾ ಕೋಟಾ ಅಂತ ಹೇಳಿದ್ದಾರೆ. ಅವರಿಗೆ ಮೀಸಲು ಅಂತಾನೂ ಹೇಳ್ತಾ ಇದ್ದಾರೆ. ಮಹಿಳಾ ಕೋಟಾದಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ? ಇವತ್ತು ಕೇಂದ್ರ ನಾಯಕರ ಭೇಟಿಗೆ ಸಿಎಂ ತೆರಳುತ್ತಾರೆ. ಇವತ್ತು ಅಥವಾ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಜೊತೆಯಲ್ಲಿ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸ್ತಾರೆ. 2 ದಿನ ದೆಹಲಿಯಲ್ಲೇ ಸಿಎಂ ವಾಸ್ತವ್ಯ ಹೂಡುವಂತ ಚಾನ್ಸಸ್ ಇದೆ. ಸೋಮವಾರ ಬೆಂಗಳೂರಿಗೆ ಸಿಎಂ ವಾಪಸ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಸೋಮವಾರವೇ ಖಾತೆ ಹಂಚಿಕೆ ನಡೆಸುವಂತ ಚಾನ್ಸಸ್ ಕೂಡ ಇದೆ. ದೆಹಲಿಯಿಂದ ಎಲ್ಲ ಚರ್ಚೆ ಆದ್ಮೇಲೆ ಫೈನಲೈಸ್ ಮಾಡ್ಕೊಂಡು ಬಂದ ಮೇಲೆ ಸೋಮವಾರದ ನಂತರ ನೂತನ ಸಚಿವರುಗಳಿಗೆ ಖಾತೆ ಹಂಚಿಕೆ ಮಾಡುವಂತ ಸಾಧ್ಯತೆಗಳಿದೆ. ಇನ್ನೊಂದ್ ಕಡೆ ದೆಹಲಿಯಲ್ಲೇ ಕೃಷ್ಣಪ್ಪ ಬೀಡು ಬಿಟ್ಟಿದ್ದಾರೆ. ಮತ್ತೇನಾದ್ರೂ ಸಂಪುಟದಲ್ಲಿ ಬದಲಾವಣೆ ಮಾಡಿದ್ರೆ ಈಗ ಆಲ್ರೆಡಿ ಅಸಮಾಧಾನಗೊಂಡಿರುವಂತಹ ಶಾಸಕರನ್ನ ಹೆಂಗ್ ಮನವೊಲಿಸ್ತಾರೆ ಅನ್ನೋದು ಕುತೂಹಲ. ಯಾಕಂದ್ರೆ ಈಗ ಆಲ್ರೆಡಿ ಅಸಮಾಧಾನಿತ ಶಾಸಕರನ್ನ ಒಬ್ಬೊಬ್ಬರನ್ನೇ ಭೇಟಿ ಮಾಡಿ ದೂರವಾಣಿ ಮುಖೇನ ಮನವೊಲಿಸೋ ಪ್ರಯತ್ನಗಳು ಆಗ್ತಾ ಇದೆ. ಮೇಲೋಟಕ್ಕೆ ಕೆಲವರು ಸೈಲೆಂಟ್ ಆಗಿದ್ರು ಕೂಡ ಇನ್ನೂ ಸಭೆಗಳನ್ನ ನಡೆಸುವಂತ ಪ್ಲಾನಿಂಗ್ ಅಲ್ಲಿ ಇದ್ದಾರೆ. ಇನ್ನು ಸಚಿವ ಸ್ಥಾನ ಸಿಗದೆ ಮುನಿಸಿಕೊಂಡಿದ್ರು ಟಿಬಿ ಜಯಚಂದ್ರ, ಅವ್ರ ಜೊತೆಯಲ್ಲಿ ಸಂಧಾನ ಸಕ್ಸಸ್ ಆಗಿದೆ. ನಿನ್ನೆ ಜಯಚಂದ್ರ ನಿವಾಸಕ್ಕೆ ತೆರಳಿ ಸಿಎಂ ಡಿಕೆ ಶಿವಕುಮಾರ್ ಸಮಾಲೋಚನೆ ಮಾಡಿದ್ರು. ಸಚಿವರ ಪಟ್ಟಿ ಆಯ್ಕೆ ಕಾರಣಗಳನ್ನ ವಿವರಿಸಿ ಸಮಾಧಾನ ಮಾಡಿದ್ರು. ಬಳಿಕ ಮಾತನಾಡಿದ್ದಾರೆ ಟಿಬಿ ಜಯಚಂದ್ರ ಅವರು. ನಾನು ನಾಳೆಯಿಂದಲೇ ಅಂದ್ರೆ ಇವತ್ತಿನಿಂದಲೇ ಸ್ಪೀಕರ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಅಧಿಕೃತವಾಗಿ ನಿನ್ನೆ ಘೋಷಣೆ ಮಾಡಿದ್ರು. ಈ ಸಂಧಾನದ ವೇಳೆ ನೂತನ ಸಚಿವ ಬಾಲಕೃಷ್ಣ ಹಾಗೇನೆ ಶಾಸಕ ಡಾಕ್ಟರ್ ರಂಗನಾಥ್ ಸೇರಿದಂಗೆ ಪ್ರಮುಖ ನಾಯಕರು ಹಾಜರಿದ್ರು. ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ನಾಳೆಯಿಂದಲೇ ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೀನಿ. ಏನಿಲ್ಲ, ನಾಳೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಅದು ಮಾಡದಲ್ಲೇ ಇದ್ದರೆ ನನ್ನನ್ನು ಹೇಳಿ ಅಂತಾರೆ. ಕ್ಷೇತ್ರದ ಜನರ ಒತ್ತಡದ ಹಿನ್ನೆಲೆಯಲ್ಲಿ ಕೆಲವನ್ನ ತೀರ್ಮಾನ ತಗೋಬೇಕಾಗಿರ್ಬೋದು. ತೀರ್ಮಾನ ತಗೊಂಡಿಲ್ಲ, ನನ್ನ ಅಭಿಪ್ರಾಯವನ್ನು ಹೇಳಿದ್ದೆ. ಈಗ ಅದೆಲ್ಲದೂ ಕೂಡ ಕ್ಲಾರಿಫೈ ಆಗಿದೆ. ಅವರು ನಮ್ಮ ಪ್ರೋ ಟೈಮ್ ಸ್ಪೀಕರು ಮುಖ್ಯಮಂತ್ರಿಗಳು ಸ್ಪೀಕರ್ ಮನೆಗೆ ಹೋಗ್ಬೇಕು, ಸ್ಪೀಕರ್ ಆಫೀಸ್ಗೆ ಹೋಗ್ಬೇಕು. ಸ್ಪೀಕರ್ ಬೇರೆ ಕಡೆ ಬರಂಗಿಲ್ಲ, ಅವ್ರಿಗೆ ಆದಂಥ ಒಂದು ಸ್ಥಾನ ಮನೆ ಇರ್ತದೆ. ಈಗ ಪ್ರೋ ಟೈಮ್ ಸ್ಪೀಕರ್ ಅಂತೇಳಿ ಗವರ್ನರ್ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಜೊತೆಗೆ ನಾವಿಬ್ಬರು ಪರ್ಸನಲ್ ಫ್ರೆಂಡ್ಸ್, ಬ್ರದರ್ಸ್ ಇಬ್ರು. ಸೊ ಅದಕ್ಕೆ ಅವರು ಮುಂದಕ್ಕೆ ಅಸೆಂಬ್ಲಿನ ನಡೆಸಬೇಕು. ಸೊ ಅದಕ್ಕೆ ಏನೇನು ಅಂತ ಅವರು ಮಾರ್ಗದರ್ಶನ ಕೇಳಕ್ಕೆ ಬಂದಿದ್ದೀವಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಒಂದ್ ಕಡೆ ಅಸಮಾಧಾನಗೊಂಡಿರುವಂತಹ ಹಿರಿಯರನ್ನ ಒಬ್ಬೊಬ್ಬರನ್ನಾಗಿ ಸಮಾಧಾನ ಮಾಡಿಸುವಂತ ಪ್ರಯತ್ನ ಆಗ್ತಾ ಇದೆ. ಕೆಲವರು ಅದಕ್ಕೆ ಒಪ್ಕೊಳ್ತಿದ್ದಾರೆ. ಬಟ್ ಮೇಲ್ನೋಟಕ್ಕೆ ಶಾಂತವಾದಂತೆ ಕಂಡ್ರು ಕೂಡ ಒಂದ್ ಅಧಿವೇಶನ ಶುರು ಆದ್ಮೇಲೆ ಅವ್ರ ನಡೆ ಬಗ್ಗೆ ಅಂತೂ ಕುತೂಹಲ ಅನ್ನೋದು ಇದ್ದೇ ಇದೆ.
ಇದೇ ಸಂದರ್ಭದಲ್ಲಿ ಎಂ ಕೃಷ್ಣಪ್ಪ ಅವರ ನಡೆ ಮತ್ತೆ 2 ದಿನ ಸಿಎಂ ದೆಹಲಿಗೆ ಪ್ರವಾಸ ಮಾಡ್ತಿರೋದು, ವಾಸ್ತವ್ಯ ಹೂಡ್ತಿರೋದು, ಸಂಪುಟದಲ್ಲಿ ಏನಾದರೂ ಬದಲಾವಣೆ ಮತ್ತೇನಾದರೂ ಆದ್ರೆ ಮತ್ತೆ ಯಾವ ತರ ಅಸಮಾಧಾನ ಸ್ಫೋಟಗೊಳ್ಳಬಹುದು, ಏನೆಲ್ಲ ಬೆಳವಣಿಗೆಯ ನಿರೀಕ್ಷೆ ಇದೆ ಕಾಂಗ್ರೆಸ್ ಅಲ್ಲಿ? ಶರ್ಮಿತಾ, ನಿಶ್ಚಿತವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ಪ್ರವಾಸವನ್ನು ಇವತ್ತು ಅಥವಾ ನಾಳೆ ಮಾಡಲಿಕ್ಕಿದ್ದಾರೆ. ಪ್ರಮುಖವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹಾಗೂ ಕೆ ಸಿ ವೇಣುಗೋಪಾಲ್ ಅವರನ್ನ ಮತ್ತು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಲಿಕ್ಕಿದ್ದಾರೆ. ರಾಜ್ಯದಲ್ಲಿ ಈ ಒಂದು ಸಂಪುಟ ವಿಸ್ತರಣೆಯ ಬಳಿಕ ಆಗಿರ್ತಕ್ಕಂತಹ ಬೆಳವಣಿಗೆಗಳೇನಿದೆ, ಶಾಸಕರ ಅಸಮಾಧಾನಗಳು ಯಾವ ರೀತಿಯಾಗಿದೆ, ಜೊತೆಗೆ ಕೆಲವೊಂದಿಷ್ಟು ಶಾಸಕರು ಪಟ್ಟು ಹಿಡಿದು ಕೂತಿರುವಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿ ನಾಯಕರೊಂದಿಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, ಎಂ ಕೃಷ್ಣಪ್ಪನವರು ಯಾವುದೇ ಕಾರಣಕ್ಕೂ ನನಗೆ ಸಚಿವ ಸ್ಥಾನ ಸಿಗದೆ ಹೊರತಾಗಿ ನಾನು ಸಮಾಧಾನಗೊಳ್ಳುವುದಿಲ್ಲ ಅನ್ನುವಂಥ ವಿಚಾರವನ್ನು ಪದೇ ಪದೇ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಆ ನಿಲುವಿಗೆ ಬದ್ಧರಾಗಿದ್ದಂತೆ ಕಾಣಿಸ್ತಾ ಇದೆ. ಒಂದೊಮ್ಮೆ ಎಂ ಕೃಷ್ಣಪ್ಪ ಅವರಿಗೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಹೈಕಮಾಂಡ್ ಯೋಚಿಸ್ತಾ ಇದೆಯಾ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಅಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಆದರೆ ಒಬ್ಬರಿಗೆ ಅವಕಾಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ಅಸಮಾಧಾನಗಳು ಇನ್ನಷ್ಟು ಭುಗಿಲೇಳುವಂಥ ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ಯಾವುದೇ ಬದಲಾವಣೆಯನ್ನು ಸಂಪುಟದಲ್ಲಿ ಮಾಡುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಜೊತೆಗೆ ಈಗ ಸಂಧಾನ ಸೂತ್ರ ಯಾವ ರೀತಿಯಾಗಿ ಮಾಡಬೇಕು, ಕೃಷ್ಣಪ್ಪನವರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸಬೇಕು, ಜೊತೆಗೆ ಉಳಿದಿರ್ತಕ್ಕಂಥ ಶಾಸಕರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಹೈಕಮಾಂಡ್ ನಾಯಕರೊಂದಿಗೆ ಸಿಎಂ ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ಇದರ ಜೊತೆಗೆ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಗೊಂದಲಗಳಿದ್ದಾವೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡುವುದರ ಜೊತೆಗೆ ಹಿಂದೆ ಖಾತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಕೂಡ ಕೆಲ ಬದಲಾವಣೆಯನ್ನು ಬಯಸಿದ್ದಾರೆ. ಆ ವಿಚಾರವನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ರವಿವಾರ ಮಾತುಕತೆಯನ್ನು ಸಿಎಂ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯನವರೊಂದಿಗೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನುವಂಥ ವಿಚಾರದ ಜೊತೆಗೆ ಯಾರ್ಯಾರ ಅಸಮಾಧಾನ ಯಾವ ರೀತಿಯಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಸಿದ್ದರಾಮಯ್ಯನವರೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ಸಂಪುಟ ವಿಸ್ತರಣೆ ಬಳಿಕ ಸಿದ್ದರಾಮಯ್ಯನವರಿಗೂ ಕೂಡ ಅಸಮಾಧಾನ ಇದ್ದಂತೆ ಕಾಣಿಸ್ತಾ ಇದೆ. ಅವರು ಅದನ್ನು ಬಹಿರಂಗವಾಗಿ ತೋರ್ಪಡಿಸದಿದ್ದರೂ ಕೂಡ ಅವರ ನಡವಳಿಕೆಯಲ್ಲಿ ಅದು ಗೊತ್ತಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಅಸಮಾಧಾನ ಯಾವ ರೀತಿಯಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರೊಂದಿಗೆ ಸಿಎಂ ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ಒಟ್ಟಾರೆಯಾಗಿ ಅಧಿವೇಶನದ ಒಳಗಾಗಿ ಈ ಒಂದು ಅಸಮಾಧಾನವನ್ನು ಹೋಗಲಾಡಿಸಬೇಕಾಗಿರ್ತಕ್ಕಂಥ ಒಂದು ಮಹತ್ವದ ಜವಾಬ್ದಾರಿಯು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಳಿ ಇದೆ. ಯಾಕಂತಂದ್ರೆ ಈ ಒಂದು ಅಸಮಾಧಾನ ಏನಾದರೂ ಅಧಿವೇಶನದ ಸಂದರ್ಭದಲ್ಲಿ ಭುಗಿಲೆದಂಥ ಸಂದರ್ಭದಲ್ಲಿ ಅದು ಆಡಳಿತ ಪಕ್ಷಕ್ಕೆ ಸಾಕಷ್ಟು ಹಿನ್ನಡೆಯನ್ನು ತಂದುಕೊಡುತ್ತೆ. ಜೊತೆಗೆ ಅದು ವಿಪಕ್ಷಗಳಿಗೆ ಆಹಾರವೂ ಕೂಡ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸ್ವಪಕ್ಷದ ಶಾಸಕರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸಬಹುದು, ಜೊತೆಗೆ ಖಾತೆ ಹಂಚಿಕೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಅದರ ಜೊತೆಗೆ ಈಗ ಯಾರು ಅಸಮಾಧಾನಗೊಂಡಿರ್ತಕ್ಕಂಥ ಶಾಸಕರಿದ್ದಾರೆ ಅವರಿಗೆ ಯಾವ ರೀತಿಯಾಗಿ ನಿಗಮ ಮಂಡಳಿಗಳ ಜವಾಬ್ದಾರಿಯನ್ನು ವಹಿಸಬಹುದು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರೊಂದಿಗೆ ಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಚರ್ಚೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಶರ್ಮಿತಾ ಶೆಟ್ಟಿ. ಕಾರ್ತಿಕ್, ಈಗ ಸೋಮವಾರ ಅವರು ದೆಹಲಿಯಿಂದ ವಾಪಸ್ ಬಂದ ಮೇಲೆ ಈ ಖಾತೆ ಹಂಚಿಕೆ ವಿಷಯವಾಗಿನೂ ಫೈನಲ್ ಮಾಡೋದು ಮತ್ತೆ ನಿಗಮ ಮಂಡಳಿ ವಿಷಯ, ಒಟ್ಟಲ್ಲಿ ಅಧಿವೇಶನಕ್ಕೂ ಮುನ್ನ ಎಲ್ಲ ಸೆಟಲ್ ಮಾಡುವಂತ ನಿಟ್ಟಲ್ಲಿ ಪ್ರಯತ್ನಗಳು ಹೆಂಗೆ ಮುಂದುವರೆದಿದೆ? ನಾನು ಆಗ್ಲೇ ಪ್ರಸ್ತಾಪ ಮಾಡ್ತಾ ಇದ್ದೆ, ಎಂ ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ ಆಲ್ರೆಡಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಹೆಂಗಾದ್ರೂ ಈ ಸತಿ ಮಿನಿಸ್ಟರ್ ಆಗಲೇಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದಾರೆ. ಅವರಿಗೇನಾದ್ರೂ ಸಂಪುಟದಲ್ಲಿ ಬದಲಾವಣೆ ಮಾಡಿ ಸ್ಥಾನಮಾನ ಕೊಟ್ರೆ ಈಗ NY ಗೋಪಾಲ್ ಕೃಷ್ಣ ತರದವರು ಅವ್ರು ಯಾವ ತರ ರೆಬಲ್ ಆಗುವಂತ ಚಾನ್ಸಸ್ ಇದೆ? ಶರ್ಮಿತಾ ಶೆಟ್ಟಿ, ನಿಶ್ಚಿತವಾಗಿ ಯಾರೋ ಒಬ್ಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಸಂಪುಟದಲ್ಲಿ ಬದಲಾವಣೆ ತರ್ತೀರಿ ಅಂತಂದ್ರೆ ಅದು ಸಹಜವಾಗಿ ಇನ್ನಷ್ಟು ಆಕ್ರೋಶವನ್ನು ಹೆಚ್ಚು ಮಾಡುತ್ತೆ. ಯಾಕೆ ಅಂತಂದ್ರೆ ಈಗಾಗಲೇ ಆಕಾಂಕ್ಷಿಗಳ ಸಂಖ್ಯೆಯೂ ಕೂಡ ಸಾಕಷ್ಟಿದೆ. ಜೊತೆಗೆ ರೆಬಲ್ ಆಗಿರ್ತಕ್ಕಂಥ ಶಾಸಕರ ಸಂಖ್ಯೆಯೂ ಕೂಡ ಹೆಚ್ಚಿರುವಂಥ ಕಾರಣಕ್ಕಾಗಿ ನೀವು ಕೇವಲ ಕೃಷ್ಣಪ್ಪನವರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡೋದು ಅಥವಾ ಪ್ರಿಯ ಕೃಷ್ಣ ಅವರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರೆ ಅದು ಸಹಜವಾಗಿ ಬೇರೆ ಬೇರೆ ಅಸಮಾಧಾನಿತರನ್ನ ಇನ್ನಷ್ಟು ಕೆರಳಿಸುವಂತ ಆಗತ್ತೆ. ಜೊತೆಗೆ ಅದು ಪಕ್ಷದೊಳಗೆ ಇನ್ನಷ್ಟು ಅಸಮಾಧಾನತೆಯನ್ನು ತಂದೊಡ್ಡುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಂಪುಟದ ಒಳಗೆ ಮತ್ತೆ ಬದಲಾವಣೆ ಮಾಡುವಂಥ ಸಾಧ್ಯತೆ ತೀರಾ ಕಡಿಮೆ ಅಂತ ಅನ್ಸುತ್ತೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ AICC ನಾಯಕರೊಂದಿಗೆ ಸಿಎಂ ಡಿ ಕೆ ಶಿವಕುಮಾರ್ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವರೊಂದಿಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು ಹಂತದ ಚರ್ಚೆಯನ್ನು ದೆಹಲಿಗೆ ಹೋಗಿ ಅವರು ಮಾಡ್ತಾ ಇರುವಂಥದ್ದು. ಜೊತೆಗೆ ಖಾತೆ ಹಂಚಿಕೆ ವಿಚಾರವಾಗಿಯೇ ಪ್ರಮುಖವಾಗಿ ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಇಲ್ಲಿ ಶಾಸಕರನ್ನ ಯಾವ ರೀತಿಯಾಗಿ ಬೇರೆಯ ಒಂದು ಹುದ್ದೆಗಳನ್ನು ಕೊಟ್ಟು ಅವರನ್ನು ಸಮಾಧಾನ ಪಡಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿಯೇ ಚರ್ಚೆಗಳಾಗ್ತವೆ. ಆದರೆ ಕೃಷ್ಣಪ್ಪ ಹೇಳ್ತಾ ಇರೋದು ನನಗೆ ಸಚಿವ ಸ್ಥಾನವನ್ನು ನೀಡಿದ ಹೊರತಾಗಿ ನಾನು ಯಾವುದೇ ಕಾರಣಕ್ಕೂ ಸಮಾಧಾನಗೊಳ್ಳುವುದಿಲ್ಲ ಅನ್ನುವಂಥ ವಿಚಾರವನ್ನು ಆ ಒಂದು ಕಾರಣಕ್ಕಾಗಿ ದೆಹಲಿ ನಾಯಕರೊಂದಿಗೆ ಸಿಎಂ ಡಿ ಕೆ ಶಿವಕುಮಾರ್ ಯಾವ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿ ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ, ಅಂದರೆ ಅವರಿಗೆ ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಉಳಿದಿದೆ. ಜೊತೆಗೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಯಿಂದ ವಾಪಸ್ ಬಂದ ಬಳಿಕ ನೂತನ ಸಚಿವರಿಗೆ ಖಾತೆಯನ್ನು ಕೂಡ ಹಂಚಿಕೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಶ್ರೀಮಂತ ಶೆಟ್ಟಿ, ಉಳಿಯೋದು ಮಹಿಳಾ ಕೋಟಾ ಒಂದು ಯಾವ ಮಾನದಂಡದ ಆಧಾರದ ಮೇಲೆ ಅದಕ್ಕೆ ಸೆಲೆಕ್ಷನ್ ಆಗುತ್ತೆ ಅದನ್ನ ಫಾಲೋ ಅಪ್ ಕೂಡ ಮಾಡೋಣ. ಥ್ಯಾಂಕ್ ಯು ಕಾರ್ತಿಕ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.